ಹಾಯ್ ಎಲ್ಲರಿಗೂ ಇವತ್ತೊಂದು ಔಟಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನಾವು ಬಾಲ್ ಭವನ್ಗೆ ವಿಸಿಟ್ ಮಾಡಿದ್ವಿ. ಸೊ ಬೇರೆ ಎಲ್ಲೋ ಹೋಗಬೇಕು ಅಂಥೇಳಿ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಈ ಸೈಡ್ ಈ ಕಡೆ ಬಂದು ಇಲ್ಲಿ ಬಾಲ್ ಭವನ್ ಎಲ್ಲ ನಾವು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಇದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಸ್ವಲ್ಪ ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿ ಯಾರು ಮಕ್ಕಳಿದ್ದವರು ಹೋಗಬೇಕು ಅಂತಂದರೆ ಬಾಲ್ ಭವನ್ಗೆ ನೀವು ಒಂದಿನ ವಿಸಿಟ್ ಮಾಡ್ಬೋದು. ಸೊ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು 9:30 ಆಗೋಗಿತ್ತು. ಅವತ್ತೆಲ್ಲ ರೆಡಿಯಾಗಿ ಮನೆ ಬಿಡೋ ಅಷ್ಟರು ಇನ್ನೂ ತಿಂಡಿನೂ ಸಹ ಆಗಿರಲಿಲ್ಲ. 9:30ಗೆ ನಾವು ಮನೆಯಿಂದ ಹೊರಟು ಇಲ್ಲಿ ನಾವು ಫಸ್ಟ್ ತಿಂಡಿ ತಿನ್ಕೊಳ್ಳೋಣ ಅಂತೇಳಿ ಹೋಟೆಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ತಿಂಡಿ ತಿನ್ಕೊಂಡು ಆನಂತರ ಹೋದ್ವಿ. ಬಟ್ ಅಂದ್ಕೊಂಡಿದ್ದೊಂದು ಕಡೆ ಹೋಗಿದ್ದು ಇನ್ನೊಂದು ಕಡೆ. ಸೊ ನಾವು ಇಲ್ಲಿ ಹೋಟೆಲ್ನಲ್ಲಿ ತಿಂಡಿ ತಿಂದು ಆನಂತರ ಹೊರಟ್ವಿ. ಬಟ್ ಆದರೆ ನಾವು ಹೋಗೋ ಕಡೆ ಸ್ವಲ್ಪ ಏನೋ ಟೈಮಿಂಗ್ಸ್ ಚೇಂಜ್ ಇದೆ ಅಂಥೇಳಿ ನಾವು ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಬೇರೆ ಕಡೆ ಬರೋಣ ಅಂಥೇಳಿ ಅಲ್ಲಿ ಹಾಗೆ ಕಬ್ಬನ್ ಪಾರ್ಕಿಗೆ ಹೋದ್ವಿ. ಕಬ್ಬನ್ ಪಾರ್ಕಲ್ಲಿ ನೋಡಿ ಬೆಳಗ್ಗೆ ಇದು ಒಂದು ಆಲ್ಮೋಸ್ಟ್ ಒಂದು 11:30 12 ಅನಿಸುತ್ತೆ. ಸ್ವಲ್ಪ ಜನ ಕಮ್ಮಿನೇ ಇದ್ದರು ಬೆಳಗ್ಗೆ. ಸೊ ಅಲ್ಲಿ ಹೋಗ್ತಿದ್ದಂಗೆ ಕಬ್ಬನ್ ಪಾರ್ಕ್ ಹತ್ರ ಹೋಗ್ತಿದ್ದಂಗೆ ಅಲ್ಲೊಂದು 2 ಕಿಲೋಮೀಟ್ರ್ ಒಳಗಡೆ ನಡೆದ್ರೆ ಅಲ್ಲಿ ಬಾಲ್ ಭವನ್ ಇದೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾಯಿತು. ಸೊ ಹಾಗೆ ಮುಂದೆ ನಾವು ನಡ್ಕೊಂಡು ಬರ್ತಾ ಇಲ್ಲಿ ಬಾಲ್ ಭವನ್ಗೆ ನಾವು ಎಂಟ್ರಿ ತೊಗೊಂಡ್ವಿ. ಸೊ ಕಬ್ಬನ್ ಪಾರ್ಕಲ್ಲಿ ಆಮೇಲೆ ಬರೋಣ ಅಂಥೇಳಿ ಫಸ್ಟ್ ಇಲ್ಲಿ ಬಂದುಬಿಡೋಣ. ಇದು 5 ಗಂಟೆಗೇನೋ ಕ್ಲೋಸ್ ಆಗುತ್ತಂತೆ. ಮಂಡೇಸ್ ಹಾಲಿಡೇಸ್ ಇರುತ್ತೆ ಮತ್ತು ಇನ್ನೆಲ್ಲ ಗೌರ್ಮೆಂಟ್ ಹಾಲಿಡೇ ಇದ್ದಾಗೆಲ್ಲ ರಜಾ ಇರುತ್ತಂತೆ. ಸೊ ನಾವಿಲ್ಲಿ ಹಾಗೆ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಕೊಟ್ವಿ. ಟ್ರೈನ್ಗೆ ಅಲ್ಲಿ ಮೇನ್ ಎಂಟ್ರೆನ್ಸಲ್ಲೇ ಟಿಕೆಟ್ ತೊಗೋಬೇಕು. ಟ್ರೈನ್ಗೆ ಏನಾರು ಹೋಗ್ಬೇಕಂದ್ರೆ ಮಕ್ಕಳಿಗೆ ಅಂತೇಳಿ ಟ್ರೈನ್ ಇಟ್ಟಿದ್ದಾರೆ, ದೊಡ್ಡವರು ಸಹ ಹೋಗ್ಬೋದು. ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಇಷ್ಟೇ ಕ್ಯೂ ಇದ್ದಿದ್ದು, ನಾವು ಇದನ್ನೇ ರಶ್ ಇದೆ, ತುಂಬ ಜನ ಇದ್ದಾರೆ, ಆಮೇಲೆ ಬರೋಣ, ಆಮೇಲೆ ನಿಂತ್ಕೊಳ್ಳೋಣ, ಅಲ್ಲೆಲ್ಲ ಒಳಗಡೆ ಆಟ ಆಡ್ಕೊಂಬಂದು ಅಂತೇಳಿ ಮುಂದೆ ಬಂದ್ವಿ. ಅದು ನೋಡಿದ್ರೆ ನಾವು ಆಮೇಲೆಲ್ಲ ಆಟ ಆಡ್ಕೊಂಡು ಆಮೇಲೆ ಸಂಜೆ 3:30 ಹಂಗೆ ಬಂದು ನೋಡಿದ್ರೆ ಫುಲ್ ಕ್ಯೂ. ಇಲ್ಲೂ ಅರ್ಧ ಲೈನ್ ಇದೆ ಅಷ್ಟೇ, ಅಲ್ಲಂತೂ 3 ಲೈನ್ ಕ್ಯೂ ನಿಂತ್ಕೊಂಡು ಆಮೇಲೆ ಅದರಲ್ಲೇ 1 ಅವರ್ ಆಗೋಯ್ತು ನಮಗೆ. ಸೊ ಫಸ್ಟೇ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಈ ಟ್ರೈನ್ಗೆ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಹೋಗಿದ್ದಾಯಿತು. ಸೊ ಮಕ್ಳುಗಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಷ್ಟೇ. ನಮ್ಗೆ ಇದೇನಪ್ಪ ಇಷ್ಟೇನಾ ಅನಿಸುತ್ತೆ. ಆದರೂ ನಾವು ಮಕ್ಳ ಜೊತೆ ಕೂತ್ಕೊಂಡು ನಾವು ಮಕ್ಕಳಾಗಿ ಆಟ ಆಡ್ಬಿಟ್ಟು ಬಂದ್ವಿ ಇದರಲ್ಲಿ ಬಾಲ್ ಭವನ್ಗೆ ಹೋಗ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಇಲ್ಲಿ ಬಾಲ್ ಭವನ್ ಒಳಗಡೆ ಬರ್ತಿದ್ದಂಗೆ ನನಗೆ ಮೈಸೂರು ಎಕ್ಸಿಬಿಷನೇ ನನಗೆ ನೆನಪಾಗೋಯ್ತು. ನಾವು ಆಲ್ಮೋಸ್ಟ್ ಒಂದು ಸಮ್ಮರ್ ಹಾಲಿಡೇಸ್, ದಸರಾ ಹಾಲಿಡೇಸಲ್ಲೆಲ್ಲ ಆಲ್ಮೋಸ್ಟ್ ನಾವು ಹೋಗ್ತಾನೆ ಇದ್ದು. ಅದೇ ನೆನಪಾಯ್ತು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಕಾಣೋದೇ ಈ ಥರ ಒಂದು ಎಲ್ಲೋ ಅಲ್ಲಲ್ಲೇ ಹಾಕಿರ್ತಾರೆ. ಬಟ್ ಇಲ್ಲಿ ಬಾಲ್ ಭವನ್ ಅಂತಂದರೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಚಿಕ್ಕದಾಗಿ ಇಟ್ಟಿದ್ದಾರೆ ಮತ್ತು ಅದನ್ನು ಸ್ಲೋ ಆಗಿ ಮಾಡ್ತಾರೆ. ಅಲ್ಲಿ ಮೈಸೂರಲ್ಲಂತೂ ಫುಲ್ ಫಾಸ್ಟ್ ಇರುತ್ತೆ, ಸ್ವಲ್ಪ ಭಯ ಅಲ್ಲಂತೂ ಹೋಗೋದಕ್ಕೆ. ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡ್ತಾರೆ ಅಂದ್ಕೊಂಡು ಒಂದೊಂದು ಕಡೆ ಹೋಗಲೇ ಇಲ್ಲ ನಾನು. ಸೊ ಮಕ್ಳಿಗಲ್ವ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗೇ ಮಾಡಿರ್ತಾರೆ ಅವರು, ಸ್ಲೋ ಅಂದರೆ ಸ್ಪೀಡ್ ಸ್ವಲ್ಪ ಸ್ಲೋ ಮಾಡಿರ್ತಾರೆ. ಸೊ ಸೇಮ್ ನಮಗೆ ಅಲ್ಲಿ ಮೈಸೂರು ಎಕ್ಸಿಬಿಷನಲ್ಲಿ ನಾವು ಹೋಗಿ ನಮ್ಗೆ ರೂಢಿ ಅದೊಂದು ಸೇಮ್ ಎಲ್ಲ ಇಲ್ಲಿ ಒಂದು ಡಿಟ್ಟು ಚಿಕ್ಕ ಮಿನಿ ಮೈಸೂರು ಎಕ್ಸಿಬಿಷನ್ ಥರ ನನಗೆ ಕಾಣ್ತಿತ್ತು ಅಷ್ಟೇ ಇದು. ಸೊ ನಮ್ಮ ಮಕ್ಳಿಗೆ ಹೊಸದು ಇದು ಒಂಥರ. ಈ ಕಡೆ ಎಲ್ಲ ಸ್ವಲ್ಪ ಹಳ್ಳಿಗಳು ಆ ಕಡೆ ಎಲ್ಲ ಜಾತ್ರೆ ಥರ ಎಲ್ಲ ಮಾಡ್ತಾರಲ್ಲ, ಆ ರೀತಿ ನನಗೆ ಅನ್ನಿಸ್ತಷ್ಟೇ. ಇದು ಒಂಥರ ಚೆನ್ನಾಗಿದೆ ಮಕ್ಕಳಿಗೆ. ಸೊ ಯಾವುದಾದ್ರು ಡ್ರ್ಯಾಗನ್ ಅಂತೆ, ಟೈಟಾನಿಕ್ ಬೋಟ್ ಅಂತೆಲ್ಲ ಇಲ್ಲಿ ಟೈಟಾನಿಕ್ ಬೋಟ್ ಅಂತ ಹೇಳಿ ಅದಕ್ಕೆ ಹೋಗಿ ಕೂತ್ಕೊಂಡು ನಾವು ಸಹ ಬಂದ್ವಿ. ಸೊ ಹಾಗೆ ಅಲ್ಲೇ ಎಲ್ಲ ಮಾರ್ತಾ ಇರ್ತಾರೆ. ಒಳಗಡೆ ಯಾವುದೇ ಫುಡ್ ಎಂಟ್ರಿಗಿರಲ್ಲ. ಸೊ ಅಲ್ಲೇ ಎಲ್ಲ ಅಂಗಡಿ ಇರುತ್ತೆ. ಅಲ್ಲೊಂದು ಚಿಕ್ಕದಾಗಿ ಒಂದು ಕ್ಯಾಂಟೀನ್ ಇರುತ್ತೆ ಲಂಚ್ ಟೈಮ್ಗೆ, ಅದಷ್ಟೇ. ಹೊರಗಡೆಯಿಂದ ಯಾವುದೂ ಅಲೋ ಮಾಡಲ್ಲ ಅಂತಾರೆ. ಸೊ ನಾವು ಏನೂ ತೊಗೊಂಡೋಗಿರಲಿಲ್ಲ, ಅಲ್ಲೇ ಎಲ್ಲ ತೊಗೊಂಡು ಇದು ಮಾಡ್ದೋ ಅಷ್ಟೇ. ಮಧ್ಯದಲ್ಲಿ ಒಂದು ಸಲ ಐಸ್ ಕ್ರೀಮು ಹಾಗೆ ಹೀಗೆ ಅದು ಇದು ತಿಂದ್ಕೊಂಡು ಮುಂದೆ ಹೋದ್ವಿ. ಸೊ ಅಲ್ಲೆಲ್ಲ ಆಟ ಆಡ್ಕೊಂಡು ಹಿಂಗೆ ಕಡೆ ಹೋಗ್ತಿದ್ದಂಗೆ ಬೋಟಿಂಗ್ ಎಂಟ್ರಿ ಅಂತಿತ್ತು. ನಮಗೂ ಹೊಸದು, ಸುಮ್ಮನೆ ಹೋದ್ವಿ ನೋಡೋಣ ಅಂತ. ಇಲ್ಲಿ ನೋಡಿದ್ರೆ ಸ್ವಲ್ಪ ಚಿಕ್ಕದಾಗಿತ್ತು. ಸರಿ ಇನ್ನೇನು ಮಾಡೋದು, ಮಕ್ಕಳನ್ನು ಸ್ವಲ್ಪ ಹೋಗೋಣ ಅಂತೆಲ್ಲ ಇದು ಮಾಡಿದ್ರು. ಅದರಲ್ಲಿ ಒಂದು ರೌಂಡ್ ಕೂತ್ಕೊಂಡು ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸೊ ಬೋಟಿಂಗು ಎಲ್ಲ ಆದಮೇಲೆ ಇಲ್ಲಿ ಮಧ್ಯ ಒಂದು ಪಾರ್ಕ್ ಇದೆ. ಆ ಪಾರ್ಕ್ಗೂ ಎಂಟ್ರಿ ಫೀಸು ಎಲ್ಲ ಒಬ್ರಿಗೆ 10 ರೂಪೀಸ್ ಇರುತ್ತಷ್ಟೇ. ಸೊ ಯಾರ್ಯಾರು ಹೋಗಬೇಕು ಅವರೆಲ್ಲ ಹೋಗಿ ಈ ಥರ ಎಲ್ಲೇ ಪಾರ್ಕ್ ನೋಡಿದ್ರು, ಮನೆ ಹತ್ರನೂ ಪಾರ್ಕ್ ಇದೆ, ಸ್ಕೂಲಲ್ಲೂ ಪಾರ್ಕ್ ಇದೆ, ಎಲ್ಲಿ ಹೋದ್ರೂ ಆಡಬೇಕು. ಈ ಮಕ್ಳಿಗಂತೂ ಒಟ್ಟಿನಲ್ಲಿ ಬೇಡ ಬನ್ನಿರಿ ಮನೆ ಹತ್ರ ಆಡಿವ್ರಿ ಬನ್ನಿರಿ ಅಂತ ಕೇಳಿದ್ರು, ಕೇಳಲಿಲ್ಲ. ಆಡ್ಬೇಕಂತೇಳಿ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದರು. ಸುಮ್ಮನೆ ನಾವು ಹೋಗಿ ನಿಂತಿದ್ದು ಬಂದಿದ್ದಾಯಿತು. ಅಲ್ಲಿ ನೋಡಿ ಎಲ್ಲ ಇದ್ರಾಗೂ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದೇ ಟ್ರೈನು. ನಾವು ಹೋಗಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ಅದಕ್ಕೆ ಅರ್ಧ 1 ಅವರ್ ನಿಂತಿದ್ವಿ.
ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಟ್ರೈನ್ಗೆ ಕ್ಯೂ ಇದೆ ನೋಡಿ ಅಂತ, ಸ್ವಲ್ಪನೇ ಇದ್ದಿದ್ದು. ಇವಾಗ ನೋಡಿ ಈಚೆ ಕಡೆ ಎಲ್ಲ ಕ್ಯೂ ಫುಲ್ ಅಲ್ಲಿ ತನಕ ನಿಂತ್ಬಿಟ್ಟಿದ್ದಾರೆ ಜನ. ಇದಕ್ಕೆ ನಾವು 1 ಅವರ್ ನಿಂತ್ಕೊಂಡ್ವಿ. ಲಾಸ್ಟಲ್ಲಿ ಒಂದು 3:34 ಆಗಿತ್ತು ಅನಿಸುತ್ತೆ. 4 to 4:30 4:45ವರೆಗೂ ಕ್ಯೂ ನಿಂತಿದ್ದೋ ಈ ಟ್ರೈನ್ ಹತ್ತೋದಕ್ಕೋಸ್ಕರ. ಇನ್ನೇನು ಹೋಗ್ಬಿಡೋಣ, ಬೇಡ ಸಾಕು ಬಾ ಅಂತಂದರೆ ಟ್ರೈನ್ ಹತ್ತಬೇಕು ಅಂದ್ಕೊಂಡು ಇದು ಮಾಡಿದ್ರು ಅಂದ್ಬಿಟ್ಟು ನಿಂತಿದ್ದು. ಟ್ರೈನ್ ಹತ್ಕೊಂಡು ಕೂತ್ಕೊಂಡು ಅಲ್ಲಿ ಸುತ್ತ ಎಲ್ಲ ನೋಡಿದ್ದೇನೆ, ಮತ್ತು ಕೂತ್ಕೊಂಡು ನೋಡ್ಕೊಂಡೆಲ್ಲ ನೋಡ್ಕೊಂಬಂದಿದ್ದಾಯಿತು. ಸೊ ಒಳಗೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಊಟ ಎಲ್ಲ ಆದಮೇಲೆ ಹೋಗಿದ್ದಿದ್ದು. 1 ಅವರ್ ಅಲ್ಲಿ ನಿಂತ್ಕೊಂಡಿದ್ದೇ ಆಗೋಯ್ತು. ಇದಕ್ಕೆ ತುಂಬ ಜನ ಜಾಸ್ತಿ ಇದ್ದರು, ಇಲ್ಲೇ ನಿಂತಿದ್ರು ಟ್ರೈನ್ಗೋಸ್ಕರ. ಬಟ್ ನಮಗೇನು ಇಷ್ಟೇನಾ ಅನಿಸುತ್ತೆ, ಮಕ್ಕಳು ಪಾಪ ಟ್ರೈನ್ಗೆ ಅರ್ಧ ಕಾಯ್ಕೊಂಡಿರ್ತಾರೆ ಎಲ್ಲ ಮಕ್ಕಳು. ಸೊ ನಾವು ಈ ಟ್ರೈನ್ ಒಳಗಡೆ ಕೂತ್ಕೊಂಡು ನಾವು ಸುಮ್ಮನೆ ಒಂದ್ಸಲ ಎಲ್ಲ ನೋಡಿಕೊಂಡು ಮಕ್ಕಳ ಜೊತೆ ಹಾಗೆ ಎಂಜಾಯ್ ಮಾಡಿದ್ವಿ. ಸೊ ನಾವು 12 o'clockಗೇನೋ ಬೆಳಗ್ಗೆ ಹೋಗಿದ್ದು. ಅಲ್ಲೆಲ್ಲ ಒಳಗಡೆ ಆಟ ಆಡಿಕೊಂಡು ಎಲ್ಲ ಇದಾಗೋ ಅಷ್ಟರಲ್ಲಿ 1:30 2:30 ಆಗೋಗಿತ್ತು ಊಟದ ಟೈಮಲ್ಲಿ. ಸೊ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಇದೆ. ಸೊ ಔಟ್ಸೈಡ್ ಫುಡ್ ಅಲೋ ಇಲ್ಲ ಅಂತ ಹೇಳಿ ಅಲ್ಲೇ ಎಲ್ಲ ತೊಗೊಂಡು ಅಲ್ಲೇ ಎಲ್ಲ ತಿನ್ಕೊಂಡು ಆನಂತರ ನಾವು ಆ ಟ್ರೈನು ಸಹ ಹತ್ಕೊಂಡು 1 ಅವರ್ ಹತ್ತಿ ಎಲ್ಲ ಆಟ ಆಡಿಕೊಂಡು ನೋಡಿ ಇದೇ ಟ್ರೈನು ನಾವು ಕೂತ್ಕೊಂಡು ಹೋಗಿದ್ದು. ನಮ್ಗೆ ಇಷ್ಟೇನ ಅನಿಸುತ್ತೆ, ಮಕ್ಳಿಗೆ ಅದೇ ಖುಷಿ. ಸೊ ಅಲ್ಲೇ ಊಟ ಮುಗಿಸಿ ನಾವು ಇಲ್ಲಿ ಟ್ರೈನೆಲ್ಲ ಇನ್ನೊಂದ್ಸಲಿ ಬೇರೆ ಎಲ್ಲ ಆಟ ಆಡೋದಕ್ಕೆ ಕೂತ್ಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಎಂಟ್ರೆನ್ಸ್ ಚಾರ್ಜ್ ಇರುತ್ತೆ, ಹಾಗೆ ಅದೊಂದು ಟ್ರೈನ್ಗೆ ಔಟ್ಸೈಡೇ ನಾವು ಟಿಕೆಟ್ ತೊಗೋಬೇಕು. ಇನ್ನು ಮಿಕ್ಕಿದ್ದೆಲ್ಲ ಆಟ ಆಡೋದಕ್ಕೆ ಅಲ್ಲಲ್ಲೇ ಎಲ್ಲ ಇರುತ್ತೆ, ಟಿಕೆಟ್ ಕೌಂಟ್ರ್ ಅಲ್ಲೇ ತೊಗೊಂಡು ಹೋಗಬೇಕು. ಸೇಮ್ ನಮ್ಮ ಮೈಸೂರು ಎಕ್ಸಿಬಿಷನ್ನೇ ನೆನಪಾಗೋಯ್ತು ನನಗೆ. ಬಟ್ ಏನಂದರೆ ಈ ಆಟಗಳಲ್ಲೆಲ್ಲ ಮಕ್ಳುಗಳಿಗಲ್ವ ಅಂತ ಅಂದು ಸ್ವಲ್ಪ ಸ್ಲೋ ಆಗಿ ಹೋಗ್ತಾರಷ್ಟೇ. ಇದೊಂದು ಯಾವುದೋ ಬೋಟ್ ಥರ, ಟೈಟಾನಿಕ್ ಬೋಟ್ ಥರ ಇತ್ತು. ಅದೊಂದು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ರು. ಹಾಗೆ ಇದೊಂದು ಬ್ರೇಕ್ ಡ್ಯಾನ್ಸ್ ಅಂತ ಒಂದಿತ್ತು ಆಟ ಆಡೋದು, ಅದೊಂದು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ರು. ಬರಲ್ಲ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಸ್ವಲ್ಪ ಭಯ ಆಯ್ತು ಅದ್ರ ಮೇಲೆ ಕೂತ್ಕೊಂಡು ಆಟ ಆಡಿದ್ದು. ಆಮೇಲೆ ಇದು ಅಲ್ಲೇ ಬೋಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಚಿಕ್ಕದಾಗಿ ಒಂದು ರೌಂಡ್ ಓಡಿಸ್ತಾರಷ್ಟೇ ಬೋಟಿಂಗು. ಸುಮ್ಮನೆ ಅಲ್ಲೂ ಕೂತಿದ್ದು ನಾವೆಲ್ಲ ಇದು ಮಾಡ್ಕೊಂಡು ಬಂದ್ವಿ ಅಷ್ಟೇ ನೋಡಿಕೊಂಡು. ಕಾಣಿಸಲ್ಲ ಎಲ್ಲಿ ಎಲ್ಲಿ ನಿಮ್ಮಮ್ಮ ಅಲ್ಲಿ ನೋಡ್ತಾ ನೋಡ. ನಿಮ್ಮಮ್ಮ ಇನ್ನೊಂದ್ಸಲ ಇದಕ್ಕೆ ಹತ್ತಲ್ಲ ಅಂದ್ಬಿಡ್ತಾಳೆ. ನೋಡು ನೋಡು ನೋಡು
ಇದೊಂದು ಆಟ ಆಡೋದು ಬ್ರೇಕ್ ಡ್ಯಾನ್ಸು, ಯಾವುದೋ ಒಂದು ಹೆಸರು ಬ್ರೇಕ್ ಡ್ಯಾನ್ಸ್ ಅನ್ಕೊತೀನಿ. ಇದೊಂದಕ್ಕಿತ್ತು. ಇಬ್ಬಿಬ್ಬರಿಗೆ ಬೇರೆ ಬೇರೆ ಕಡೆ ಪ್ಲೇಸ್ ಸಿಕ್ಬಿಟ್ಟಿತ್ತು. ನಾವಿಬ್ಬರೇ, ನಾನು ನನ್ನ ದೊಡ್ಡ ಮಗಳು ಒಂದು ಕಡೆ ಇದ್ವಿ, ಇವರಿಬ್ಬರು ಒಂದು ಕಡೆ ಇದ್ದರು. ಸೊ ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದ್ವಿ ಅಂತ ಗೊತ್ತಾಗ್ತಾಯಿಲ್ಲ. ಮಧ್ಯದಲ್ಲಿ ಕಿರ್ಚ್ತಾ ಇದ್ದಾಳೆ, ಅಮ್ಮ ಕಾಣ್ತಾ ಇದ್ದಾಳೆ ನನಗೆ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದರೆ ಕಬ್ಬನ್ ಪಾರ್ಕು. ಮತ್ತೆ ಎಂಟ್ರಿ ತೊಗೋಬೇಕಂದ್ರೆ ಮತ್ತೆ ಇದು ಮಾಡಬೇಕು, ಮತ್ತು ಎಂಟ್ರೆನ್ಸ್ ಚಾರ್ಜ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನಾವು 5ಗೆಲ್ಲ ಈಚೆ ಬಂದುಬಿಟ್ಟು ಇದು ಕಬ್ಬನ್ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಮಕ್ಕಳೇನೋ ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಬೆಳಗ್ಗೆ ಬಂದಾಗ ಜನನೇ ಕಮ್ಮಿ ಇದ್ದರು. ಈಗ ಫುಲ್ಲು ಹತ್ರ ಕಾಲಿಡೋಕ್ಕೆ ಜಾಗ ಇಲ್ವೇನೋ ಹಂಗೆ ತುಂಬ್ಕೊಂಬಿಟ್ಟಿದ್ರು ಎಲ್ಲ ಜನನೂ ಕಬ್ಬನ್ ಪಾರ್ಕಲ್ಲಿ. ಎಲ್ಲಿದ್ರಪ್ಪ ಇಷ್ಟೊಂದು ಜನ ಅಂದ್ಕೊಂಡ್ವಿ ನಾವು. ಸೊ ಬೆಳಗ್ಗೆ ಅಂತೂ ಖಾಲಿ ಹೊಡಿತಾ ಇತ್ತು. ಅಂದರೆ ಅಲ್ಲಲ್ಲಿ ಇದ್ದರು, ಜಾಸ್ತಿ ಇರಲಿಲ್ಲ. ಇಲ್ಲಂತೂ ಫುಲ್ ಹೆಜ್ಜೆಗೂ ಜನ. ಈ ಕಡೆ ತಿರುಗಿದ್ರೆ ಇಲ್ಲಿ ಜನ, ಆ ಕಡೆ ತಿರುಗಿ ಅಲ್ಲೂ ಜನ. ಎಷ್ಟೊಂದು ಜನ ಸೇರಿಬಿಟ್ಟಿದ್ರು ಕಬ್ಬನ್ ಪಾರ್ಕಲ್ಲಿ. ಈ ಕಬ್ಬನ್ ಪಾರ್ಕಿಗೆ ಬಂದು ನಾನು ಸುಮಾರು ವರ್ಷ ಆಗಿತ್ತು. ನಾವು ಸಮ್ಮರ್ ಹಾಲಿಡೇಸಲ್ಲಿ ಬರ್ತಾಯಿದ್ವಿ ಬೆಂಗಳೂರಿಗೆ ಅಷ್ಟೇ. ಆವಾಗ ಮಾತ್ರ ನಾವು ಬರ್ತಾಯಿದ್ವಿ ಕಬ್ಬನ್ ಪಾರ್ಕ್ ಅಂತೆ, ಲಾಲ್ಬಾಗ್ ಅಂತೆ, ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ಬೆಂಗಳೂರಲ್ಲಿ. ಅದು ಬಿಟ್ಟರೆ ನಾನು ಇವಾಗಲೇ ಬರ್ತಾ ಇರೋದು ಒಂದು 10 ಇಯರ್ಸ್ ಆದಮೇಲೆ ಈ ಕಬ್ಬನ್ ಪಾರ್ಕ್ಗೆ. ಸೊ ಈ ಸೈಡೆಲ್ಲ ಬಂದು ಒಂದು 10-15 ವರ್ಷ ಆಗೋಗಿತ್ತು ಕಬ್ಬನ್ ಪಾರ್ಕ್ ಸೈಡ್ ಬಂದು. ವಿಧಾನಸೌಧ ನೋಡಿನೂ ಅಷ್ಟೇ 10-15 ವರ್ಷ ಆಗೋಗಿತ್ತು. ದಸರಾ ಹಾಲಿಡೇಸಲ್ಲಿ ಬಂದಾಗ ಮಾತ್ರ ನಾವಿಲ್ಲಿ ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸಲ್ಲಿ ಬಂದಾಗ ಮಾತ್ರ ಈ ಸೈಡ್ ಬರ್ತಾಯಿದ್ವಿ ನಾವು ಅವಾಗ. ಅದಾದಮೇಲೆ ಈಗಲೇ ಒಂದು 15 ವರ್ಷ ಆದಮೇಲೆ ಬರ್ತಾ ಇರೋದು. ಸೊ ಹಾಗೆ ವಿಧಾನಸೌಧ ನೋಡ್ತೀವಿ. ನಮ್ಮ ಮಕ್ಕಳು ಯಾರೂ ನೋಡಿರಲಿಲ್ಲ, ಬರೀ ಟಿ ವಿಲಿ ಫೋಟೋಲಿ ನೋಡಿದರು. ಅವ್ರಿಗೆ ಈ ಕಡೆ ವಿಧಾನಸೌಧ, ಆ ಕಡೆ ಹೈಕೋರ್ಟ್ ಎಲ್ಲ ತೋರಿಸ್ಕೊಂಡು, ನೋಡಿ ಇದೇ ವಿಧಾನಸೌಧ, ಅದೇ ಹೈಕೋರ್ಟು ಅಂತೇಳಿ ನೋಡಿಕೊಂಡು, ನಾನು ಸಹ ನೋಡಿ ಸುಮಾರು ವರ್ಷ ಆಗಿತ್ತಲ್ಲ, ಹಾಗೆ ಒಂದು ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಮಕ್ಳಿಗೂ ಎಲ್ಲ ತೋರಿಸ್ಬಿಟ್ಟು ಹಾಗೆ ನಮ್ಮ ಮನೆ ಕಡೆ ಬಂದ್ವಿ. ಸೊ ನಮ್ಮ ಮಕ್ಕಳಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ನೋಡ್ಕೊತಾ ಇದ್ರು ವಿಧಾನಸೌಧ ಇದು, ಇಲ್ಲಿ ನೋಡಿದ್ದು ಹೈಕೋರ್ಟು ಅಂಥೇಳಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.